ಭಟ್ಕಳ ತಾಲೂಕಿನ ಕರಿಕಲ್ ಧ್ಯಾನ ಮಂದಿರದಲ್ಲಿ ಚಾತುರ್ಮಾಸ್ಯ ವ್ರತದಲ್ಲಿರುವ ಶ್ರೀರಾಮ ಕ್ಷೇತ್ರದ ಪೀಠಾಧಿಪತಿ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರನ್ನು ವಿವಿಧ ಗಣ್ಯರು ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದು ಮಂತ್ರಾಕ್ಷತೆ ಪಡೆದುಕೊಂಡರು. 38ನೇ ದಿನದ ಸೇವಾ ಕೈಂಕರ್ಯವನ್ನು ಶಿರಸಿ ನಾಮಧಾರಿ ಸಂಘ ಹಾಗೂ ಶ್ರೀರಾಮ ಕ್ಷೇತ್ರದ ಸೇವಾ ಸಮಿತಿಯಿಂದ ನಡೆಸಲಾಯಿತು. ಬೆಳಗ್ಗೆ 11 ಗಂಟೆಯಿಂದ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಳಿಕ 12 ಗಂಟೆಯಿಂದ ಶ್ರೀ ಗುರುಗಳ ಪಾದಪೂಜೆ, ಮಂತ್ರಾಕ್ಷತೆ ವಿತರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮಂಗಳಾರತಿಗೆ ವಂದನೆಯನ್ನ ಓಂ ನಮಃ ಸದಸ್ಯ ನಮೋ ದಿವ್ಯ ನಮಃ ಪ್ರತವ್ಯ ಸಪ್ರತ ಸದಾಮೇ ಗೋಪಾಯ ಏತ ಸಭ್ಯ ಆಭಾಸತಸಾತಾನಿ. ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ್ ತಮ್ಮ ಕುಟುಂಬ ಸಮೇತರಾಗಿ ಹಾಗೂ ಶಿರಸಿ ನಾಮಧಾರಿ ಸಂಘದ ಜೊತೆಯಲ್ಲಿ ಶ್ರೀಗಳ ಪಾದಪೂಜೆಯನ್ನ ನೆರವೇರಿಸಿದರು. ಹಾಗೂ ಸಿಗಂದೂರು ದೇವಸ್ಥಾನ ಧರ್ಮದರ್ಶಿಗಳಾದ ರಾಮಪ್ಪರವರ ಪುತ್ರ ಕೂಡ ತಮ್ಮ ಕುಟುಂಬ ಸಮೇತರಾಗಿ ಹಾಗೂ ಶಿರಸಿ ನಾಮಧಾರಿ ಸಂಘದ ಜೊತೆಯಲ್ಲಿ ಶ್ರೀಗಳ ಪಾದಪೂಜೆಯನ್ನ ನೆರವೇರಿಸಿ ಶ್ರೀಗಳಿಂದ ಮಂತ್ರಾಕ್ಷತೆ ಪಡೆದುಕೊಂಡರು. ಪುಂಡರೇಕಂ ಪುರಮಧ್ಯ ಸಂಘಸ್ಥಂ ತತ್ರಾಪಿದರ್ಹಂ ಗಗನಂ ಶೋಕಸ್ತಸ್ಮಿನ್ಯದಂತಂ ತದುವಾಸಿತವ್ಯಂ ಯೋ ವೇದಾದೌ ಸುರಃ ಪ್ರೋಕ್ತೋ ವೇದಾಂತ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಪರಸ್ಯ ಮಹೇಶ್ವರಃ ಹಿರಣ್ಯಪಾತ್ರಮದೋ ಪೂರ್ಣಂ ದದಾತೆ ಮದವ್ಯೋಸಾನೇತೆ. ಇದೇ ರೀತಿ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ಕೋಶಾಧಿಕಾರಿ ಶ್ರೀ ಪದ್ಮರಾಜ್ ಪೂಜಾರಿ ಹಾಗೂ ದಕ್ಷಿಣ ಆಫ್ರಿಕಾದ ಪೋಚಪ್ ಸ್ಟೋಮ್ನಲ್ಲಿ ನಡೆದ ಏಷಿಯಾ ಪೆಸಿಫಿಕ್ ಆಫ್ರಿಕನ್ ಪವರ್ ಲಿಫ್ಟಿಂಗ್ ಮತ್ತು ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ಗೆದ್ದ ಅಕ್ಷತಾ ಪೂಜಾರಿ ಬೋಳಾ ಶ್ರೀಗಳ ಆಶೀರ್ವಾದ ಪಡೆದುಕೊಂಡು ಮಂತ್ರಾಕ್ಷತೆ ಪಡೆದುಕೊಂಡರು. ಇದೇ ವೇಳೆ ಭಟ್ಕಳದ ಪತ್ರಕರ್ತರು ಕೂಡ ಶ್ರೀಗಳ ಆಶೀರ್ವಾದ ಪಡೆದು ಶ್ರೀಗಳಿಂದ ಮಂತ್ರಾಕ್ಷತೆ ಪಡೆದುಕೊಂಡರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.